ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಹೇಳು ಪ್ರತಿಯೊಂದು ಮಾತು ಸುಳ್ಳಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆಯಮ್ಮ. ನಾನು ಈ ಸಮಾಜದಲ್ಲಿ ನಡೀತಾ ಇರೋ ಮೋಸದ ಬಗ್ಗೆ, ಅನ್ಯಾಯದ ಬಗ್ಗೆ ಗಮನ ಕೊಟ್ಟಷ್ಟು ಮನೆಯಲ್ಲಿ ಆಗ್ತಿರೋ ಸಮಸ್ಯೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಗಮನನೇ ವಹಿಸಲಿಲ್ಲ ಅಮ್ಮ ಅಂತಾಳೆ ಭಾರ್ಗವಿ. ನಾನೇನೋ ಕೋಪದಲ್ಲಿ ಒಂದೆರಡು ಮಾತು ಬೈದಿದ್ದೀನಿ, ನೀನು ಅದನ್ನು ಮನಸ್ಸಿಗೆ ಹಚ್ಕೋಬೇಡ ಅಮ್ಮ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಇಲ್ಲಮ್ಮ, ನೀನು ಸರಿಯಾಗಿ ಹೇಳಿದ್ಯಾ. ನೋಡಮ್ಮ, ಅರ್ಜುನ್ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಜೊತೆಗಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ಆದರೆ ನಾನು ಅವರಿಂದನೇ ವಿಷಯ ಮುಚ್ಚಿಟ್ಟು ಗುಟ್ಟು ಮಾಡಿದೆ. ಅವ್ರು ನನಗೆ ಒಳ್ಳೆ ಗಂಡ ಆಗೋಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ಟರು. ಆದರೆ ನಾನು ಅವರಿಗೆ, ಅವ್ರ ಮನೆಯವರಿಗೆ ಖುಷಿಗಿಂತ ಜಾಸ್ತಿ ದುಃಖನೇ ಕೊಟ್ಬಿಟ್ಟೆ. ಮಾವಂಗೆ ಒಳ್ಳೆ ಸೊಸೆಯಾಗಿರೋಕ್ಕೆ, ಅರ್ಜುನ್ಗೆ ಒಳ್ಳೆ ಹೆಂಡತಿಯಾಗಿರೋಕ್ಕೆ, ಆ ಮನೆಯವರಲ್ಲಿ ನಾನು ಒಬ್ಬಳಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಮ್ಮ ಅಂತಾಳೆ ಭಾರ್ಗವಿ. ಒಳ್ಳೆಯದಾಗಲಿ, ನಿಮ್ಮಿಬ್ಬರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಭಾರ್ಗವಿ ಅಂತ ದೃಷ್ಟಿ ತೆಗಿತಾರೆ ಪೂರ್ಣಿಮಾ. ನಂತರ ಆಚೆ ನೋಡಿ ಭಾರ್ಗವಿ, ದೀಪ ಆರೋಗ್ತಿದೆಯೇ ಅಂತಾರೆ. ಆಗ ಭಾರ್ಗವಿ ಓಡಿ ಬಂದು ದೀಪಕ್ಕೆ ಕೈ ಅಡ್ಡ ಹಿಡಿಬೇಕು ಅನ್ನುವಾಗ ಗಾಯತ್ರಿ ಬಂದು ಕೈನ ಅಡ್ಡ ಹಿಡಿತಾರೆ. ಶಾಕ್ನಿಂದ ಭಾರ್ಗವಿ ಪೂರ್ಣಿಮಾ ನೋಡ್ತಾರೆ. ಈಚೆ ನಿರ್ಮಲ, ಹೇಳು ಚರಣ್, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತಾರೆ. ಇದಕ್ಕೆಲ್ಲ ಕಾರಣ ನೀವು. ಪ್ರತಿಯೊಂದು ವಿಷಯದಲ್ಲೂ ನನಗೂ ಅರ್ಜುನ್ಗೆ ಭೇದ ಭಾವ ಮಾಡಿದವ್ರು ನೀವು. ತೋರಿಸೋ ಪ್ರೀತಿನೂ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಿದವ್ರು ನೀವು. ಇವತ್ತು ನಾನು ನಮ್ಮ ಅಮ್ಮ ಚೆನ್ನಾಗಿರೋದು ನಿಮ್ಮ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತಾನೆ ಚರಣ್. ಹಾಗಲ್ಲಪ್ಪ ಚರಣ್, ನಿನ್ನ ತಮ್ಮ ಆಸ್ಪತ್ರೆಯಲ್ಲಿ ಅಂತ ನಿರ್ಮಲ ಹೇಳುವಾಗ ಸಾಕು ಸುಮ್ಮನಿರು ಮಾಮ್. ಇಷ್ಟು ದಿನ ಬೇಡದೇ ಇರೋ ಚರಣ್ ಈಗ ದಿಢೀರಂತ ಬೇಕು ಅಂದರೆ ಯಾಕಂತ ನನಗೆ ಅರ್ಥ ಆಗಲ್ವಾ? ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೆ ಅರ್ಜುನ್ ಆಗಲಿ ಡ್ಯಾಡ್ ಆಗಲಿ ಯಾರೂ ಇಲ್ಲ. ಆ ದುಡ್ಡು ಕೊಡೋಕ್ಕಾದ್ರೂ ನಾನು ಬೇಕಲ್ಲ. ಈಗ ನಿಮ್ಮ ಕಣ್ಣು ಎದುರಿಗಿರೋ ಬಕ್ರ ನಾನು. ನನ್ನಮ್ಮ ನಿಗೆ ಕಷ್ಟ ಕೊಟ್ಟಿರೋರಿಗೆ ನಾನೇ ಯಾಕೆ ದುಡ್ಡು ಕೊಡಬೇಕು ಅಂತಾನೆ ಚರಣ್. ಇವತ್ತು ನಮ್ಮ ಎದುರಿಗೆ ನಿಂತು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ಹೀಗೆ ಮಾತಾಡೋಕ್ಕೆ ಅಧಿಕಾರ ಕೊಟ್ಟಿದ್ದು, ವಿದ್ಯೆ ಬುದ್ಧಿ ಕೊಟ್ಟಿದ್ದು ಅದೇ ನಿಮ್ಮ ತಂದೆ JP ಅನ್ನೋದು ನೆನಪಿರಲಿ. ಹೌದು, ನಿನ್ನ ಮೇಲೆ ನಾನು ಭೇದ ಭಾವ ತೋರಿಸಿರ್ಬೋದು, ಆದರೆ ನಿನ್ನ ತಮ್ಮ ಯಾವತ್ತೂ ನಿನ್ನನ್ನು ಬ್ರೋ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸಿದನಲ್ಲೋ, ಅಲ್ಲೋ JP ಪ್ರೀತಿನ, ಅರ್ಜುನ್ ಪ್ರೀತಿನ ಹೇಗೋ ಮರ್ತೆ ಅಂತಾರೆ ನಿರ್ಮಲಾ. ಸಾಕು ಸುಮ್ಮನಿರಿ ಮಾಮ್, ಅವನ ಬಗ್ಗೆ ಕಾಳಜಿ ಆಗಲಿ, ದಾನ ಅಂತ ದುಡ್ಡು ಕೊಡೋ ಮನಸ್ಸಾಗಲಿ ನನಗಿಲ್ಲ. ಎಲ್ಲಾದರೂ ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡ್ಕೊಳ್ಳಿ ಅಂತಾನೆ ಚರಣ್. ಆಗ ಜಗನ್ ಬಂದು, ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ, ಇಲ್ಲಿ ಕೆಲವರು ತಮ್ಮ ಕೋಳಿ ಕೂಗಿದ್ರೇ ಬೆಳಗಾಗೋದು ಅನ್ನೋ ಭ್ರಮೇಲಿದ್ದಾರೆ. ಇಂಥವ್ರ ಮುಂದೆ ನೀವು ಕೈ ಚಾಚಬೇಡಿ ಅಂತಾರೆ. ಅಲ್ಲ ಜಗನ್, ಹಾಸ್ಪಿಟಲ್ ಬಿಲ್ಲು ಅಂತ ಹೇಳ್ತಾರೆ ನಿರ್ಮಲಾ. ಅದೆಲ್ಲ ನಾನು ಕಟ್ತೀನಿ ಅತ್ತಿಗೆ, ನೀವು ಚಿಂತೆ ಮಾಡಬೇಡಿ ಅಂತಾರೆ ಜಗನ್. ಅಷ್ಟೊಂದು ಹಣ ನಿನಗೆ ಯಾಕೆ ಜಗನ್ ತೊಂದರೆ ಅಂತಾರೆ ನಿರ್ಮಲಾ. ಇದರಲ್ಲಿ ತೊಂದರೆ ಏನು ಬಂತು ಅತ್ತಿಗೆ? ಅರ್ಜುನ್ ನನಗೂ ಮಗನಲ್ವಾ? ಚರಣ್ ಮನುಷ್ಯತ್ವನೇ ಮರ್ತು ಹೋಗಿದ್ದೆ ನೀನು. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ಅಣ್ಣ ತಮ್ಮ ಅಪ್ಪ ಅಮ್ಮ ಈ ಸಂಬಂಧ ಯಾವತ್ತೂ ಶಾಶ್ವತ. ನಾವು ನಮ್ಮವರು ಅನ್ನೋದನ್ನು ಕೊಬ್ಬು ತೋರಿಸ್ಬೇಡ ಚರಣ್ ಅಂತಾರೆ ಜಗನ್. ನನಗೆ ಯಾರು ಬಿಟ್ಟು ಉಪದೇಶನೂ ಕೊಡೋದು ಬೇಕಾಗಿಲ್ಲ ಅಂತಾನೆ ಚರಣ್. ನೀನು ಬಿಡಪ್ಪ, ಕಬ್ಬಿಣದಷ್ಟೇ ಗಟ್ಟಿ ಮನಸ್ಸಿನವನು. ಆದರೆ ಒಂದು ನೆನ್ಪಿಟ್ಕೋ ಚರಣ್, ಕಬ್ಬಿಣ ಎಷ್ಟೇ ಗಟ್ಟಿ ಇದ್ರೂ ತಂದೆ ತುಕ್ಕನಿಂದ ಅದು ಹಾಳಾಗುತ್ತೆ. ನಿನ್ನೆ ಮೊನ್ನೆ ಬಂದವ್ರ ಮಾತನ್ನು ಕೇಳಿಕೊಂಡು ಜೀವನನ ಹಾಳು ಮಾಡ್ಕೋಬೇಡ ಚರಣ್ ಅಂತಾರೆ ಜಗನ್. ಹೋಗಲಿ ಬಿಡಿ ಜಗನ್, ಇವಾಗ ನಾವ್ಯಾರೂ ಅವನಿಗೆ ಬೇಕಾಗಿಲ್ಲ. ಅವನ ಮನಸ್ಸಿಗೆ ಹೇಗೆ ಬರುತ್ತೋ ಅವನು ಹಾಗೆ ನಡ್ಕೊಳ್ಳಿ ಅಂತ ನಿರ್ಮಲ ಹೋಗ್ತಾರೆ. ಚರಣ್ ಕೂಡ ಹೋಗ್ತಾನೆ. ಚರಣ್ ಅಂತ ಬೃಂದನೂ ಹೋಗ್ತಾಳೆ. ಈಚೆ ಗಾಯತ್ರಿ, ಮಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ರಮ್ಮ, ಗಂಡಂಗೆ ಮೈ ಹುಷಾರಿಲ್ಲ ಅಂದರೆ ಅದೆಷ್ಟು ದುಃಖ ಪಡ್ತಾಳೆ. ಮಾವ ಮನೆಯವರು ಅಂದರೆ ಅದೆಷ್ಟು ಪ್ರೀತಿ ಗೌರವ ಇದ್ದರೆ ಇಂಥ ಸೊಸೆ ಇರಬೇಕು ಅನ್ನೋ ಹಾಗೆ ಇದ್ದಾಳಮ್ಮ. ನೀವೇನೂ ವರಿ ಮಾಡ್ಕೋಬೇಡಿ ಭಾರ್ಗವಿ, ನಿನ್ನ ಭಕ್ತಿಗೆ ಮೆಚ್ಚಿ ದೇವರು ಅಸ್ತು ಅಂತಾರೆ ಗಾಯತ್ರಿ. ಅವಳು ಸೊಸೆ ನಾನು ಇನ್ನೂ ಇದ್ದೀನಿ. ನಿಮ್ಮಂಥ ಕೆಟ್ಟ ಹುಳಗಳಿಂದ ಅವರನ್ನು ಹೇಗೆ ಬಚಾವ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತಾಳೆ ಭಾರ್ಗವಿ. ಅದೆಷ್ಟು ಚೆನ್ನಾಗಿ ತಮಾಷೆ ಮಾಡ್ತೀಯಾ, ನೀನೇ ಕೆಲಸ ಬಿಟ್ಟು ಮನೇಲಿ ಕೂತಿದ್ಯಾ, ಇನ್ನು ನಿನ್ನ ಗಂಡನೋ ಹಾಸ್ಪಿಟ್ಲ್ನಲ್ಲಿ ಬೆಡ್ ಮೇಲೆ ಕೊನೆ ಉಸಿರು ಎಳಿತಾ ಇದ್ದಾನೆ. ಉಳಿದ ಲಾಯರ್ಸ್ಗಳು ಆರ್ಕೆ ಎದುರಿಗೆ ನಿಲ್ಲೋಕ್ಕೆ ಹೆದರ್ಕೊಂಡು ಮೂಲೆ ಸೇರಿಕೊಂಡಿದ್ದಾರೆ. ಭಾರ್ಗವಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಮರಿ, ಕೆಲಸ ಮಾಡಬೇಕು ನೀನು. ಹೀಗೆ ಉರುಳು ಸೇವೆ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಮಾವನ ಕತೆ ಅಷ್ಟೇ ಅಂತ ದೇವರಿಗೆ ಕೈ ಮುಗಿದು, ದೇವರೇ ಅರ್ಜುನ್ ಜೀವಕ್ಕೆ ನೀನೇ ಜವಾಬ್ದಾರಿ, ಅಟ್ಲೀಸ್ಟ್ ನಾಳೆ ಒಂದಿನಾದರೂ ಬದುಕಿರೋ ಹಾಗೆ ನೋಡ್ಕೊ. ಅವರ ಅಪ್ಪನಿಗೆ ಶಿಕ್ಷೆ ಆಗೋದನ್ನಾದರೂ ನೋಡೋಕ್ಕಾದರೂ ಅವ್ನು ಬದುಕಿರಬೇಕು ದೇವ್ರೆ ಅಂತಾರೆ ಗಾಯತ್ರಿ. ಗಂಗಾ, ಇನ್ನೊಂದು ಮಾತಾಡಿದ್ರು ನಾಳೆಗೆ ಸೀಳ್ಬಿಡ್ತೀನಿ. ದೇವ್ರ ಮುಂದೆ ಹೀಗೆಲ್ಲ ನಿಂತು ಮಾತಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತಾಳೆ ಭಾರ್ಗವಿ. ಅರೆ, ನಾನು ಗೆಲ್ಲೋ ಖುಷಿನಲ್ಲಿ ಇದ್ದೀನಿ, ನೀನು ಸೋಲೋ ದುಃಖ, ಗಂಡನ ಕಳ್ಕೊಳ್ಳೋ ದುಃಖದಲ್ಲಿದೆಯಾ. ನಿನ್ನ ಕೋಪ ಅರ್ಥ ಆಗುತ್ತೆ ಭಾರ್ಗವಿ ಅಂತಾರೆ ಗಾಯತ್ರಿ. ಎದ್ದು ನಿಂತು ಹೋರಾಡೋದಕ್ಕೆ ಧೈರ್ಯ ಇಲ್ಲೇ ವಿಷ ಹಾಕಿದ್ರಲ್ಲ, ನೀವು ಒಂದು ಹೆಣ್ಣ ಅಂತಾರೆ ಪೂರ್ಣಿಮಾ. ಇದು ಮೋಸ ಅಲ್ಲ, ರಾಜತಂತ್ರ. ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಬಿಡಿ. ನಿಮ್ಮ ಮಗಳನ್ನ ಕೇಳಿ, ಡಿಟೇಲ್ ಆಗಿ ಹೇಳಿ ನಿಮಗೆ ಅರ್ಥ ಮಾಡಿಸ್ತಾಳೆ. ಓಕೆನಾ ಭಾರ್ಗವಿ? ನಾಳೆನೇ ಹಿಯರಿಂಗ್ ಇದೆ ಗೊತ್ತಲ್ವಾ? ಹೆಸರಿಗೆ 4 ಲಾಯರ್ ಇದ್ದೀರಾ ಮನೆಯಲ್ಲಿ. ಅತ್ತೆಗೆ ವಯಸ್ಸಾಯಿತು ಪಾಪ, JP ಅವನೇ ಜೈಲಲ್ಲಿದ್ದಾನೆ, ಇನ್ನು ಉಳಿದಿರೋದು
ನೀವಿಬ್ಬರು ಗಂಡ ಹೆಂಡತಿ. ನೀವು ಕೋರ್ಟಿಗೆ ಬರೋ ಹಾಗಿಲ್ಲ, ಅವನು ಹಾಸ್ಪಿಟಲ್ನಿಂದ ಕೋರ್ಟಿಗೆ ಬರೋ ಸ್ಥಿತಿಲಿಲ್ಲ. ಅಯ್ಯೋ ಪಾಪ JP, ಆ ದೇವರೇ ಗತಿ ಅನ್ನೋದಕ್ಕೆ ಈ ಗಂಗಾ ಎದುರುಗಡೆ ಇದ್ದಾಳೆ. ಆ ದೇವರಿಗೂ ಅವನು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಭಾರ್ಗವಿ ಅಂತ ಗಾಯತ್ರಿ ಹೋಗ್ತಾರೆ. ಈಚೆ ಸಾಕ್ಷಿ ಜಗನ್ ಹತ್ರ ಬಂದು, ಸೂರ್ಯ ಇವತ್ತು ಯಾವ ಕಡೆ ಹುಟ್ಟಿದ್ದಾನೆ ಅಂತಾಳೆ. ಮತ್ತೆ ಇನ್ನೇನು ಹೇಳಲಿ, ಅರ್ಜುನ್ಗೆ ರಕ್ತ ಕೊಡೋದೇನು, ಹಾಸ್ಪಿಟಲ್ ಬಿಲ್ ಎಲ್ಲ ನಾನೇ ಕಟ್ತೀನಿ ಅನ್ನೋದೇನು, ಅವನು ಆ ಕಡೆ ಅಯ್ಯೋ ಅಂದರೆ ನೀವು ಈ ಕಡೆ ಅಯ್ಯೋ ಅನ್ನೋದೇನು, ದೇವ್ರು ಮಾತ್ರ ಬೇರೆ ಬೇರೆ, ದೇಹ ಮಾತ್ರ ಬೇರೆ ಬೇರೆ ಅನ್ನೋ ನನ್ನ ಮಗ ಅನ್ನೋ ತರಹ ಆಡೋದೇನು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ ಅಂತಾಳೆ. ನಿನಗಿಂತ ಚೆನ್ನಾಗಿ ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೆ ಅಂತಾರೆ ಜಗನ್. ಹಾಗಾದರೆ ನಾನು ಹೇಳಿರೋದು ನಿಜ ಅಲ್ವಾ ಅಂತಾಳೆ ಸಾಕ್ಷಿ. ಲಾಭ ಇಲ್ಲದೆ ಈ ಜಗನ್ ಯಾವ ಕೆಲಸನೂ ಮಾಡೋದಿಲ್ಲ. ತಲೆಯಲ್ಲಿ ಒಂದು ಐಡಿಯಾ ಮೂಡ್ತಾ ಇದೆ, ಅದು ನಡಿಬೇಕು ಅಂದರೆ ಅರ್ಜುನ್ ಬದುಕಿರಬೇಕು ಅಂತಾರೆ ಜಗನ್. ಅದೇನು ಪ್ಲ್ಯಾನು ಅಂತಾನೆ. ಅದೇನು ಐಡಿಯಾ ನನಗೂ ಹೇಳಿ ಜಗನ್ ಅಂತಾಳೆ ಸಾಕ್ಷಿ. ಟೈಮ್ ಬಂದಾಗ ಹೇಳ್ತೀನಿ, ಮೊದಲು ಈ ಮನೇಲಿ ಇರೋರು ಎಲ್ಲರ ಮೇಲೆ ಒಂದು ಕಣ್ಣಿಟ್ಟಿರು, ಮುಖ್ಯವಾಗಿ ಆ ಬೃಂದ ಮೇಲೆ ಅಂತಾರೆ ಜಗನ್. ಅದನ್ನು ಬಕರ ಮಾಡೋದು ಈಸಿ ಬಿಡಿ ಅಂತಾಳೆ ಸಾಕ್ಷಿ. ನಾನು ಅಂದ್ಕೊಂಡಿರೋ ಕೆಲಸ ನಡೆಯುವವರೆಗೂ ಅಣ್ಣ ಜೈಲಲ್ಲೇ ಇರಬೇಕು ಅಂತಾನೆ ಜಗನ್. ಈಚೆ ಆರ್ಕೆ ಮತ್ತು ಶಕ್ತಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ವಾದದಲ್ಲಿ JPನ ಮೀರಿಸೋ ರಾಕ್ಷಸ ಚಾಣಾಕ್ಷ ನೀವು ಕೇಳಿದ್ದೆ, ಆದರೆ ನಿಮ್ಮ ಆರ್ಗ್ಯುಮೆಂಟ್ಸ್ ನೋಡಿದ ಮೇಲೆ ಎಲ್ಲ ನಿಜ ಅಂತ ಅನ್ನಿಸ್ತಿದೆ. ಮೊನ್ನೆ ನೀವು ಹಾಕಿದ್ದು ಒಂದೊಂದೇ ಪಾಯಿಂಟು JP ಮುಖಕ್ಕೆ ಹೊಡೆದ ಹಾಗಿತ್ತು ಅಷ್ಟೇ, ಇಲ್ಲದೆ ನೀವು ಇಲ್ಲಿಂದ ಡೆಲ್ಲಿವರೆಗೆ ಬೆಳೆಯೋಕ್ಕಾಗ್ತಿತ್ತಾ? ಒಟ್ಟಿನಲ್ಲಿ ನಿಮ್ಮನ್ನು ಕರೆಸಿ 100% ಕರೆಕ್ಟ್ ಅನಿಸ್ತು ಮಿಸ್ಟರ್ ಆರ್ಕೆ. JP ತಾತ, ಅವರು ಅಪ್ಪ, ಅವರಮ್ಮ, JP ತಾತನ ಕಾಲದಿಂದಲೂ ಅವ್ರ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಲಾಯರ್ಸೇ. ಈಗ ಆ ಮಗ ಸೊಸೆ ಇಬ್ಬರು ಲಾಯರ್ಸ್ ಅಂತಾರೆ ಶಕ್ತಿ. ಆದರೆ ನಾಳೆ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಒಬ್ಬ ಅಡ್ವೊಕೇಟು ಗತಿ ಇಲ್ಲ ಅಂತ ಆರ್ಕೆ ನಗ್ತಾರೆ. ಒಂದಂತೂ ಹೇಳ್ತೀನಿ, ನೀವು ನನಗೆ ನನ್ನ ತಂಗಿಗೆ ಹೆಲ್ಪ್ ಮಾಡ್ತಾ ಇರೋದು ಈ ಪೆಗ್ಗಿಗಿಂತ ಕಿಕ್ ಕೊಡ್ತಿದೆ ಅಂತಾರೆ ಶಕ್ತಿಜಿ, ನಾನು ನಿಮಗೆ ಅವತ್ತೇ ಹೇಳಿದ್ದೆ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. JP ಪಾಟೀಲಿಂದ ನನ್ನ ಲಾಯರ್ಗಿರಿ, ಹಣ, ಮರ್ಯಾದೆ ಎಲ್ಲ ಹೋಗಿದೆ. ಇದು ನನ್ನ ಪ್ರತೀಕಾರ ಅಂತಾರೆ ಆರ್ಕೆ. ಏನೂ ಮಾಡೋಕ್ಕಾಗಲ್ಲ, ಇದು ಅವರವ್ರ ಹಣೆ ಬರ. ಪಾಪ ಪುಣ್ಯ ಎಲ್ಲ ಮಾಡಬೇಕು ಶಿವ. ನಾನೇನೋ ರಾಜಕಾರಣಿ, ಪಾಪ ಮಾಡೋದ್ರಲ್ಲಿ ತಪ್ಪು ಮಾಡೋದ್ರಲ್ಲಿ ಎತ್ತಿದ ಕೈ. ಆದರೆ JP ಲಾಯರ್ ಆಗಿ ಸಿಕ್ಕಾಕೊಂಡ ಅಂತಾರೆ ಶಕ್ತಿ, ನನಗೆ ಜೀವನದಲ್ಲಿರೋದು ಎರಡೇ ಗುರಿ. ಒಂದು JP ಪಾಟೀಲ್ ನರಳೋ ಹಾಗೆ ಮಾಡೋದು, ಎರಡನೇದು ಕೂತು ತಿಂದರೂ ಕರಗದೇ ಇರುವಷ್ಟು ದುಡ್ಡು ಮಾಡೋದು ಅಂತಾರೆ ಆರ್ಕೆ. JP ಬಗ್ಗೆ ನೀವು ನೋಡ್ಕೊಳ್ಳಿ, ದುಡ್ಡಿನ ವಿಷಯ ನಾನು ನೋಡ್ಕೋತೀನಿ ಅಂತಾರೆ ಶಕ್ತಿ. ಕಲ್ ಉಸ್ಕಾ ಭವಿಷ್ಯ ಭಗವಾನ್ ನಹಿ ಹಮುಜೇಕೆ ಅಂತಾರೆ ನಗ್ತಾರೆ ಆರ್ಕೆ. ಈಚೆ ಬೃಂದ ಭಾರ್ಗವಿ ಕೋರ್ಟ್ ನೋಡ್ತಾ, ಅಪ್ಪನ ಹಾಗೆ ನಾನು ಲಾಯರ್ ಆಗ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಈಗ ನೋಡೆ ಭಾರ್ಗವಿ, ನಿನಗೆ ಯಾರೋ ಒಬ್ಬರು ಸಹಾಯ ಮಾಡದೇ ಇರುವಂಥ ಸ್ಥಿತಿ ಬಂದಿದೆ. ಉಪಯೋಗಕ್ಕೆ ಇಲ್ಲದೆ ಇರೋ ಲಾಯರ್ ಡಿಗ್ರಿ ಇಟ್ಕೊಂಡು ಏನು ಮಾಡ್ತೀಯಾ? ಮಾವನ ಉಳಿಸ್ಕೋತೀನಿ ಅಂತ ಚಾಲೆಂಜ್ ಮಾಡಿ ಸೋತು ಹೋಗಿಬಿಟ್ಟಿಯಲ್ಲ ಭಾರ್ಗವಿ ಅಂತ ಅವಳು ಕರಿಕೋಟನ ಬಿಸಾಕಿ, ಈಗ ನಿನಗೂ ಬೆಲೆ ಇಲ್ಲ ಅಂದಮೇಲೆ ನೀನು ಹೋಗಿ ಮಾವನ್ನ ಕಾಪಾಡೋದು ಕನಸಿನ ಮಾತು. ಮನೆಯವರಿಗೆ ನಿನ್ನ ಮೇಲೆ ಅಲ್ಪ ಸ್ವಲ್ಪ ನಂಬಿಕೆನೂ ಹೊರಟೋಗುತ್ತೆ. ನಿನ್ನ ಲಾಯರ್ ಪಟ್ಟ ಹೋದ ಹಾಗೆ ಸೊಸೆ ಪಟ್ಟನೂ ಹೋಗುತ್ತೆ. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಈ ಮನೆ ನನ್ನ ಕೈ ಸೇರೋ ಟೈಮ್ ಬಂದಾಯಿತು ಭಾರ್ಗವಿ ಅಂತಾಳೆ ಬೃಂದ. ಈಚೆ ಭಾರ್ಗವಿ ಓಡಿ ಬಂದು, ಶ್ರೀಮಂತಪ್ಪ ಯಾಕೆ ಇಲ್ಲಿ ನಿಂತಿದ್ದೀರಾ? ಅರ್ಜುನ್ ಹೇಗಿದ್ದಾರೆ ಅಂತಾಳೆ. ಮಗಳೇ, ಇವತ್ತು ಅಳಿಮಯ್ಯ ನಮ್ಮ ಕೈ ತಪ್ಪಿ ಹೋಗ್ತಿದ್ದ ಅಂತ ಶ್ರೀಮಂತ ಹೇಳುವಾಗ ಹಣ್ಣು ಕಾಯಿ ಬುಟ್ಟಿನ ಕೆಳಗಡೆ ಹೊತ್ತಾಗ್ತಾಳೆ ಭಾರ್ಗವಿ. ಇರು ಮಗಳೇ, ನಾನು ಹೇಳೋದನ್ನು ಕೇಳಿಸ್ಕೊ. ಅರ್ಜುನ್ಗೆ ಅಪಾಯ ಎದುರಾಗಿತ್ತು, ಆದರೆ ಅದರಿಂದ ಅವ್ರು ಪಾರಾಗಿದ್ದಾನೆ. ಇವತ್ತು ಒಂದು ದೊಡ್ಡ ಪವಾಡನೇ ನಡೆದ್ಬಿಡ್ತಮ್ಮ. ಡಾಕ್ಟ್ರ್ ಎಷ್ಟೇ ಪ್ರಯತ್ನ ಪಟ್ಟರು ಅಳಿಮಯ್ಯ ಯಾವುದಕ್ಕೂ ಸ್ಪಂದಿಸ್ತಾನೆ ಇರಲಿಲ್ಲ. ಏನು ಮಾಡಬೇಕು ಅನ್ನುವಷ್ಟರಲ್ಲಿ ಆ ಭಗವಂತನಿಗೆ ನಿನ್ನ ಕೂಗು ಕೇಳಿಸ್ತು ಅನ್ನಿಸುತ್ತೆ. ಅದಕ್ಕೆ ಅರ್ಜುನ್ ನಮಗೆ ವಾಪಸ್ ಕೊಟ್ಬಿಟ್ಟ ಮಗಳೇ, ಅವನ ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಿದ್ದಾರೆ ಅಂತಾನೆ ಶ್ರೀಮಂತ. ನಂತರ ಭಾರ್ಗವಿ ಅರ್ಜುನ್ ಹತ್ರ ಬಂದು ಅವನಿಗೆ ಪ್ರಸಾದನ ಹಣೆಗೆ ಎತ್ತಾಳೆ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಪಾರ್ಥ, ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತೀನಿ. ನಾನು ಬಂದಿದ್ದೀನಿ, ಒಂದು ಸಲ ನನ್ನನ್ನು ನೋಡಿ ಪಾರ್ಥ ಅಂತಾಳೆ ಭಾರ್ಗವಿ. ಮಗಳೇ ಬಾ ಒಂದು ನಿಮಿಷ. ಅರ್ಜುನ್ಗೆ ಅವನ ಪ್ರಾಣಕ್ಕಿಂತ ಅವನ ಅಪ್ಪನ ಮೇಲಿನ ಪ್ರೀತಿನೇ ಜಾಸ್ತಿ ಆಗೋಗಿದೆ. ಪ್ರಜ್ಞೆ ಬಂದಾಗಲೂ ಡ್ಯಾಡ್ ಅಂತಲೇ ಕನವರಿಸ್ತಿದ್ನಂತೆ. ನಿನ್ನ ಗಂಡನೇನೋ ಉಳಿಸ್ಕೊಂಡ್ಬಿಟ್ಟೆ, ಈಗ ನಿನ್ನ ಮಾವನ ಉಳಿಸ್ಕೊಳ್ಳೋ ಸರ್ದಿ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಲಂಬು ಬಾವನ್ನ ಬಚಾವ್
ಮಾಡಿಬಿಡು ನಿನ್ನ ಗಂಡಂಗೋಸ್ಕರ ಅಂತಾನೆ ಶ್ರೀಮಂತ. ದೊಡ್ಡವರು ದುಡ್ಡವರು ಹಾರಾಡ್ತಿದ್ದಾರೆ ಅಂದ್ಕೊಡ್ಲೆ ಅವರು ಗೆದ್ದರು ಅಂತಲ್ಲ. ನನ್ನ ಕಡೆ ಸತ್ಯ ಇದೆ, ಹೋರಾಡೋ ಛಲ ಇನ್ನೂ ಬದುಕಿದೆ. ಇಷ್ಟು ದಿನ ನನ್ನಿಂದಾಗಿರೋ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಸರಿ ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಈಚೆ ಗಾಯತ್ರಿ ರೂಮಲ್ಲಿ ನಿಂತ್ಕೊಂಡು ಇಷ್ಟೊತ್ತಿಗಾಗಲೇ ಹಿಯರಿಂಗ್ ಶುರು ಆಗಿರುತ್ತೆ. ಇವತ್ತು ಜಗತ್ತಿನ ಪಾಲಿಗೆ JP ಜೊತೆ ಗಂಗಾ ಅಧ್ಯಾಯನೂ ಮುಗ್ದೋಗುತ್ತೆ. ಕಟ್ಕೊಂಡು ಹೆಂಡತಿಯಾಗಿ ಇಂಥ ಮೋಸ ಮಾಡಿದೆ ಅಂತ ಅನ್ಕೋಬೇಡ JP. ಹೊರಗಡೆ ಇದ್ದಿದ್ರೆ ರವೀಂದ್ರನಿಗಾದ ಗತಿನೇ ನಿನಗೂ ಆಗ್ತಿತ್ತು. ಈಗ ಜೈಲಲ್ಲಿದ್ದು ಅಟ್ಲೀಸ್ಟ್ ಬದುಕೋ ಅವಕಾಶನಾದರೂ ಕೊಡ್ತಿದ್ದೀನಿ. ಈ ನಿನ್ನ ಗಾಯತ್ರಿ ನಿನಗೆ ಕೊಡ್ತಾ ಇರೋ ಪ್ರಾಣ ಭಿಕ್ಷೆ ಅಂತ ಬದುಕೋ. ಶಕ್ತಿ ವಿಡಿಯೋ ಕಾಲ್ ಮಾಡ್ತೀನಿ ಮೊನ್ನೆ ಥರ ಅಂದಿದ್ದ ಅಂತ ಫೋನ್ ತಗೊಂಡು JP ಪರಿಸ್ಥಿತಿನ ಲೈವ್ ಆಗಿ ನೋಡ್ಬೋದು ಅಂತಾಳೆ ಗಾಯತ್ರಿ. ಈಚೆ JP ಕಟಕಟೆಯಲ್ಲಿ ನಿಂತಿರ್ತಾರೆ. ಆರ್ಕೆ ಕೂತ್ಕೊಂಡು JPನೇ ನೋಡ್ತಾ ಏನು ನಡೆಯಲ್ಲ ಅಂತ ಸನ್ನೆ ಮಾಡ್ತಾರೆ. ಆಗ ಜಡ್ಜ್ ಬಂದು ಕೂತ್ಕೋತಾರೆ. ಆಗ ಜಡ್ಜ್ JP ಅವರೇ, ಇವತ್ತಾದರೂ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾರಾದರೂ ಬಂದಿದ್ದಾರಾ ಅಂತಾರೆ. ಅದು ಯುವರ್ ಆನರ್ ಅಂತ JP ಹೇಳುವಾಗ ಆರ್ಕೆ ನಗ್ತಾ, ಹೆಂಗೆ ಬರ್ತಾರೆ ಯುವರ್ ಆನರ್? ಸಾರಿ ಯುವರ್ ಆನರ್, ಈ ಕಟಕಟೆಯಲ್ಲಿ ನಿಂತಿರೋ ವ್ಯಕ್ತಿನೇ ಅಂಥವ್ರು ಯುವರ್ ಆನರ್. ಲಾಯರ್ ದೂಸರೆ ಲಾಯರ್ ಕೋ ಚೋಡ್ ದೀಜಿಯೇ. ಇವ್ರ ಮನೇಲಿರೋರೆಲ್ಲ ಲಾಯರ್ಗಳು, ಆದರೆ ಯಾರೂ ಬಂದಿಲ್ಲ. ಇದರಲ್ಲಿ ಗೊತ್ತಾಗುತ್ತಲ್ವಾ ಯುವರ್ ಆನರ್, ಈ ಕಟಕಟೆಯಲ್ಲಿ ನಿಂತಿರೋ ಮಹಾನುಭಾವ ಯಾರು ಅಂತ. ಯುವರ್ ಆನರ್, ಮೇ ತೋ ಕಾನೂನ್ ಕಾ ಗುಲಾಮ್ ಹೋ. ಕಾನೂನು ಕ್ಯಾ ಬೋಲ್ತಾ ಹೇನಾ ವಹಿ ಮೇರಾ ರಾಸ್ತಾ ಹೇ. ಅದೇ ದಾರಿನಲ್ಲಿ ಹೋಗ್ತಾ ಅಪರಾಧ ಮಾಡಿರೋ JP ಅವರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಕೇಳಿದೆ. ಆದರೆ ಕ್ಯಾ ಕರ್ನೆ ಕೆ ಹೇ ಯುವರ್ ಆನರ್, ಕ್ಯಾ ಕರ್ನೆ ಕೆ ಹೇ. ಅಭಿ ಯುವರ್ ಆನರ್ JP ಅಂತ ದೊಡ್ಡ ಲಾಯರ್ ಪರ ವಕಾಲತ್ ಹಾಕೋದಿಕ್ಕೂ ಜೂನಿಯರ್ ಲಾಯರ್ ರೆಡಿ ಇಲ್ಲ. ಮೇ ಟೀಕ್ ಬೋಲ್ ರಹಾ ಹೂನಾ JP ಅವರು ಈ ಪರಿಸ್ಥಿತಿ ನೋಡಿ ಯುವರ್ ಆನರ್ ಬಹುತ್ ತಕ್ಲೀಫ್ ಹೋ ರಹಾ ಹೇ ಅಂತಾರೆ ಆರ್ಕೆ. ಗಾಯತ್ರಿ ವಿಡಿಯೋ ನೋಡಿ ನಗ್ತಾಳೆ. ಯುವರ್ ಆನರ್, ನನ್ನ ಪ್ರಕಾರ ಇವ್ರ ಪರ ವಾದ ಮಾಡೋದಕ್ಕೆ ಇಲ್ಲಿ ಯಾರೂ ಬರಲ್ಲ ಅಂತಾರೆ ಆರ್ಕೆ. ನಾನಿದ್ದೀನಿ ಅಂತ ಭಾರ್ಗವಿ ಕೋರ್ಟ್ ಒಳಗೆ ಬಂದು ನಮಸ್ಕಾರ ಮಾಡ್ತಾಳೆ. ಆಗ ಶಾಕ್ನಿಂದ ಆರ್ಕೆ, JP ಎಲ್ಲರೂ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.